ಡಿಸೆಂಬರ್ 16, 1957ರಲ್ಲಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಅಳಿಯ, ಅವತ್ತಿನ ಕಾಂಗ್ರೆಸ್ನ MP ಆಗಿದ್ದ ಫಿರೋಜ್ ಗಾಂಧಿ ಲೋಕಸಭೆಯಲ್ಲಿ ಮಾಡಿದ ಆ ಒಂದು ಭಾಷಣ ಪೂರ್ತಿ ದೇಶಾದ್ಯಂತ ಸುದ್ದಿಯಾಗಿತ್ತು. ಸ್ವತಃ ಅಂದಿನ ಕೇಂದ್ರ ಹಣಕಾಸು ಸಚಿವರ ರಾಜೀನಾಮೆಗೆ ಕೂಡ ಕಾರಣವಾಗಿತ್ತು. ಫಿರೋಜ್ ಗಾಂಧಿ ಅಂದು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಫೈನಾನ್ಷಿಯಲ್ ಸ್ಕ್ಯಾಮ್ ಅನ್ನು ಬಯಲಿಗೆಳೆದಿದ್ರು. ನೇರವಾಗಿ LIC ಅಂದರೆ ಭಾರತೀಯ ಜೀವ ವಿಮಾ ನಿಗಮದ ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಸ್ಕ್ಯಾಮ್ನಲ್ಲಿ ಭಾಗವಾಗಿದ್ದರು. ಈ ಭಾಷಣದಿಂದ ಇಡೀ ಹಣಕಾಸು ಸಚಿವಾಲಯ ಮತ್ತು ಸ್ವತಃ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರೇ ದಂಗಾಗಿ ಹೋಗ್ಬಿಡ್ತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಕೋಲ್ಕತ್ತಾದ ಬೀದಿಗಳಲ್ಲಿ ಲೈಟ್ ಬಲ್ಬ್ ಮಾರುವಂಥ ಆ ಒಬ್ಬ ವ್ಯಕ್ತಿ, ಅವರೇ ಹರಿದಾಸ್ ಮುಂದ್ರಾ. ಮತ್ತು ಈ ಸ್ಕ್ಯಾಮೇ ಭಾರತ ಕಂಡ ಮೊದಲ ಸ್ಕ್ಯಾಮ್, ಮುಂದ್ರಾ ಸ್ಕ್ಯಾಮ್. ಎಲ್ಲ ವೀಕ್ಷಕರಿಗೂ ಹಿಡನ್ ಬೋರ್ಡ್ ರೂಮ್ ಕನ್ನಡ ಚಾನಲ್ಗೆ ಸ್ವಾಗತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಸಣ್ಣ ಚಾನಲ್ನ ಬೆಳವಣಿಗೆಗೆ ಸಹಾಯ ಮಾಡಿ. ಈ ವಿಡಿಯೋದಲ್ಲಿ ನಾವು ಭಾರತ ಕಂಡ ಮೊದಲ ಸ್ಕ್ಯಾಮ್ ಆದ ಮುಂದ್ರಾ ಸ್ಕ್ಯಾಮ್ ಬಗ್ಗೆ ಡೀಟೇಲ್ ಆಗಿ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಈ ಸ್ಕ್ಯಾಮ್ ಅಂದಿನ ಕಾಲಕ್ಕೆ 1.26 ಕೋಟಿ, ಅಂದರೆ ಇವತ್ತಿನ ವ್ಯಾಲ್ಯೂಯೇಷನ್ನಲ್ಲಿ ಹೇಳಬೇಕಂದ್ರೆ ಸುಮಾರು 126 ಕೋಟಿ ಅಷ್ಟಾಗುತ್ತೆ. 1956ರಲ್ಲಿ ಅಂದಿನ ಕೇಂದ್ರ ಸರ್ಕಾರ 245 ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದರೆ LICಯನ್ನು ರಚಿಸ್ತಾರೆ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ, ಆ ಕಾಲದಲ್ಲಿ ಇದ್ದ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳ ಅಸಮರ್ಪಕ ನಿರ್ವಹಣೆ ಮತ್ತು ವಂಚನೆಗಳನ್ನೆಲ್ಲ ತಡೆದು ಪಾಲಿಸಿದಾರರಿಗೆ ಹೆಚ್ಚಿನ ಭದ್ರತೆ ನೀಡಿ LICಯನ್ನು ಒಂದು ನಂಬಿಕಸ್ಥ ಸರ್ಕಾರಿ ಕಂಪನಿಯಾಗಿ ಮಾಡೋದಿರುತ್ತೆ. ಆದರೆ LIC ರಾಷ್ಟ್ರೀಕರಣಗೊಂಡ ಒಂದೇ ವರ್ಷದಲ್ಲಿ 1957ರಲ್ಲಿ ಈ ನಂಬಿಕೆಯನ್ನೇ ಸುಳ್ಳು ಮಾಡುವಂಥ ಒಂದು ಘಟನೆ ನಡೆಯುತ್ತೆ. ಅದು ಡಿಸೆಂಬರ್ 16, 1957. ಲೋಕಸಭೆಯಲ್ಲಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಅಳಿಯ ಅಂದರೆ ಇಂದಿರಾ ಗಾಂಧಿ ಅವರ ಗಂಡ ಫಿರೋಜ್ ಗಾಂಧಿ ಲೋಕಸಭೆಯಲ್ಲಿ ಹೊಸ ಉತ್ಸಾಹದಿಂದ ಮಾತಾಡೋಕ್ಕೆ ಎದ್ದು ನಿಂತಾಗ ಅಂದಿನ ಹಣಕಾಸು ಸಚಿವರಾದ ತಿರುವೆಲ್ಲೂರು ತಟ್ಟೆ ಕೃಷ್ಣಮಾಚಾರಿ ಅವರ ಮುಖದಲ್ಲಿ ಅದೇನೋ ಹೇಳೋಕ್ಕಾಗದ ಗೊಂದಲ, ಭಯ ಇರುತ್ತೆ. ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಮುಖದಲ್ಲೂ ಕೂಡ ಯಾವುದೇ ಭಾವನೆಗಳು ಇರೋದಿಲ್ಲ. ಅಂದು ಇಡೀ ಲೋಕಸಭೆನೇ ಮೌನವಾಗಿದ್ದರೆ ಫಿರೋಜ್ ಗಾಂಧಿ ಮಾತ್ರ
1950ರ ಸಮಯದಲ್ಲಿ ಬ್ರಿಟಿಷ್ ಇಂಡಿಯಾ ಕಾರ್ಪೊರೇಷನ್ ಹರಾಜಿನಲ್ಲಿ ಭಾಗವಹಿಸಿ ತನ್ನ ಕಾಂಪಿಟೇಟರ್ಸ್ಗಳನ್ನೆಲ್ಲ ಸೋಲಿಸಿ ಬ್ರಿಟಿಷ್ ಇಂಡಿಯಾ ಕಾರ್ಪೊರೇಷನ್ ಕಂಪನಿಯನ್ನು ಕೂಡ ತಾನೇ ಖರೀದಿ ಮಾಡ್ತಾರೆ. ಇದರಿಂದ ಕಾರ್ಪೊರೇಟ್ ರೈಡರ್ ಅಂತ ಹೆಸರು ತಗೊಳ್ತಾರೆ. ಇದೇ ರೀತಿ ಮಾಡಿ ಸುಮಾರು 4 ಕೋಟಿ ಮೌಲ್ಯದ ಸಾಮ್ರಾಜ್ಯವನ್ನ ಕಟ್ತಾರೆ. ಇವತ್ತಿನ ಕ್ಯಾಲ್ಕುಲೇಷನ್ ಅಲ್ಲಿ ಹೇಳಬೇಕಂದ್ರೆ ಇದು ಸುಮಾರು 400 ಕೋಟಿಯಷ್ಟು ದೊಡ್ಡ ಸಾಮ್ರಾಜ್ಯವಾಗಿತ್ತು. ಮುಂದ್ರ ಒಂದು ಕಂಪನಿಯ ಷೇರುಗಳನ್ನ ಖರೀದಿ ಮಾಡೋಕೆ ತನ್ನ ಬೇರೊಂದು ಕಂಪನಿಯ ಹಣವನ್ನು ಉಪಯೋಗಿಸ್ತಿದ್ರು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜೆಸಪ್ಸ್ ಇಂಜಿನಿಯರಿಂಗ್ ಹಣವನ್ನು ಕಾನ್ಪುರದ ದೈತ್ಯ ಜವಳಿ ಕಂಪನಿಯಾದ ಬ್ರಿಟಿಷ್ ಇಂಡಿಯಾ ಕಾರ್ಪೊರೇಷನ್ ನಲ್ಲಿ ಷೇರುಗಳನ್ನ ಖರೀದಿ ಮಾಡೋಕೆ ಬಳಸ್ತಿದ್ರು. ಬ್ರಿಟಿಷ್ ಇಂಡಿಯಾ ಕಾರ್ಪೊರೇಷನ್ ಷೇರುಗಳನ್ನ ಮತ್ತೊಂದು ಇಂಜಿನಿಯರಿಂಗ್ ಕಂಪನಿಯಾದ ರಿಚರ್ಡ್ಸನ್ ಅಂಡ್ ಕ್ರೆಡಾಸ್ ಷೇರುಗಳನ್ನ ಖರೀದಿಸ್ತಿದ್ರು. ರಿಚರ್ಡ್ಸನ್ ಕ್ರೆಡಾಸ್ ಷೇರುಗಳಿಂದ ಟರ್ನರ್ ಮಾರಿಸನ್ ಕಂಪನಿಯನ್ನ ಖರೀದಿಸ್ತಾರೆ. ಹೀಗೆ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಯನ್ನ ಖರೀದಿ ಮಾಡಿ ಮುಂದ್ರಾ ಕಂಪನಿಗಳ ಬಳಿ ಹಣವೇ ಇರಲಿಲ್ಲ. ಹೀಗೆ ಸಾಯ್ತಿದ್ದ ಕಂಪನಿಗಳನ್ನ ಬದುಕಿಸೋಕೆ ಒಂದು ಪ್ಲಾನ್ ಮಾಡ್ತಾರೆ. 1956ರಲ್ಲಿ ಕೆಲವು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳನ್ನೆಲ್ಲ LIC ಜೊತೆ ಸೇರಿಸಿ ರಾಷ್ಟ್ರೀಕರಣ ಮಾಡಿಸ್ತಾರೆ. ಇದರಲ್ಲಿ ಒಂದು ಆಪರ್ಚುನಿಟಿ ಗಮನಿಸಿದ ಹರಿದಾಸ್ ಮುಂದ್ರಾ ಸರ್ಕಾರದ ದೊಡ್ಡ ದೊಡ್ಡ ನಾಯಕರು ಮತ್ತು LIC ಕಾರ್ಪೊರೇಷನ್ನಿನ ಅಧಿಕಾರಿಗಳನ್ನೆಲ್ಲ ಸೇರಿಸಿ ತನ್ನ ಬೀಳುತ್ತಿರುವ ಕಂಪನಿಗಳ ಶೇರ್ಸನ್ನು 30-40% ಹೆಚ್ಚಿನ ಬೆಲೆಗೆ ಕೊಂಡ್ಕೊಳ್ಳೋ ರೀತಿ ಒತ್ತಾಯ ಮಾಡ್ತಾರೆ. ಇದಕ್ಕೆ ಒಪ್ಕೊಂಡ LICಯ ಕೆಲವು ಅಧಿಕಾರಿಗಳು ತಮ್ಮ ಸ್ವಂತ ಹೂಡಿಕೆಯನ್ನು ಬೈಪಾಸ್ ಮಾಡಿ ನಷ್ಟದಲ್ಲಿರೋ ಮುಂದ್ರಾ ಅವರ 6 ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ. LIC ಸಾರ್ವಜನಿಕ ಹಣವನ್ನು ಬಳಸಿ ಮುಂದ್ರಾರನ್ನು ಉಳಿಸಿಕೊಳ್ಳಲು ಅವರ ಕಂಪನಿಯ ಶೇರ್ಸನ್ನು ನಿಜವಾದ ಬೆಲೆಗಿಂತ 30-40% ಜಾಸ್ತಿ ಕೊಟ್ಟು ತಗೊಳ್ತಾರೆ. ಇದು ಸುಮಾರು 1,26,00,000 ಹಣವಾಗಿರುತ್ತೆ. ಇವತ್ತಿನ ವ್ಯಾಲ್ಯೂಯೇಷನ್ನಲ್ಲಿ ಹೇಳಬೇಕಂದ್ರೆ ಸುಮಾರು 126 ಕೋಟಿಯಷ್ಟು ಹಣವನ್ನು LIC ಮುಂದ್ರಾರ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ಈ ಎಲ್ಲ ಷೇರು ವಹಿವಾಟುಗಳು ಆ ದಿನ ಆಗಸ್ಟ್ 3, 1957ರಲ್ಲಿ ಖ್ಯಾತ ನ್ಯೂಸ್ ಪೇಪರ್ ಆದ ದಿ ಸ್ಟೇಟ್ಸ್ಮನ್ ಮುಂದ್ರಾ ಕಂಪನಿಗಳಲ್ಲಿ LIC ಹೂಡಿಕೆಗಳ ಬಗ್ಗೆ ವರದಿ ಪ್ರಕಟಿಸಿದಾಗ ಈ ಸ್ಕ್ಯಾಮ್ ಆಚೆ ಬರುತ್ತೆ. ಮೊದಲಿಗೆ ಕಾಂಗ್ರೆಸ್ನ ಸಂಸದರಾದ ರಾಮ್ ಸುಭಾಗ್ ಸಿಂಗ್ ಮತ್ತು ನಂತರದಲ್ಲಿ ಫಿರೋಜ್ ಗಾಂಧಿ ಈ ಪ್ರಕರಣದ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ